ಸತ್ಯಸಾಯಿ ಬಾಬಾ ಅವರ 100ನೇ ಜನ್ಮ ವಾರ್ಷಿಕೋತ್ಸವ ಪ್ರಯುಕ್ತ ದೇಶಾದ್ಯಂತ ಸಂಚರಿಸುತ್ತಿರುವ ಸತ್ಯಸಾಯಿ ಪ್ರೇಮ ಪ್ರವಾಹಿ ರಥಯಾತ್ರೆಗೆ ಇಂದು ಬೇಲೂರಿನಲ್ಲಿ ಭಕ್ತಿ ಭಾವದ ಸ್ವಾಗತ ಕೋರಲಾಯಿತು. ಆಂಧ್ರಪ್ರದೇಶದ ಪುಟ್ಟಪರ್ತಿಯಿಂದ ಆರಂಭಗೊಂಡ ಈ ರಥಯಾತ್ರೆ ಶಿವಮೊಗ್ಗ, ಚಿಕ್ಕಮಗಳೂರು ಮಾರ್ಗವಾಗಿ ಹಾಸನ ಜಿಲ್ಲೆಗೆ ಆಗಮಿಸಿ ಇಂದು ಬೇಲೂರಿನಲ್ಲಿ ಶೋಭಾಯಾತ್ರೆ ಪ್ರಾರಂಭಗೊಂಡಿದ್ದು ಸುಮಾರು 1,000ದಿಂದ 1,500ರವರೆಗೆ ಭಕ್ತರು ಭಾಗವಹಿಸಿದ್ದರು. ದೇಶಾದ್ಯಂತ ಸುಮಾರು 50,000 ಗ್ರಾಮಗಳು ಸಂಚರಿಸಿ 3,50,000 ಕಿಲೋಮೀಟರ್ ಯಾತ್ರೆ ಪೂರ್ಣಗೊಳಿಸುವ ಈ ರಥವು ಭಕ್ತರಲ್ಲಿ ವಿಶೇಷ ಭಾವನೆ ಮೂಡಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಪದ್ಮನಾಭ ಪೈರವರು, ಈ ಪ್ರೇಮ ಪ್ರವಾಹಿನಿ ರಥವು ಸಾಮಾನ್ಯ ರಥವಲ್ಲ, ಸ್ವಾಮಿಯೇ ಬೇಲೂರಿಗೆ ಆಗಮಿಸಿದಂತೆಯೇ ಭಾಸವಾಗಬೇಕು. ದೇಶಾದ್ಯಂತ 5 ರಥಗಳು ಸಂಚರಿಸುತ್ತಿದ್ದು ಅವುಗಳಲ್ಲಿ ಒಂದು ರಥ ಇಂದು ಬೇಲೂರಿಗೆ ಬಂದಿದೆ. ಭಕ್ತರ ಉತ್ಸಾಹ ಹಾಗೂ ಭಾವನಾತ್ಮಕ ಸ್ವಾಗತ ನೋಡುವುದು ಸಂತೋಷ ತಂದಿದೆ. ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಎಂದು ಸ್ವಾಮಿ ಅವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ರಥ ಸ್ವಾಗತದ ನಂತರ ಆರ್ವಿ ಚೌಟ್ರಿನಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ಬಳಿಕ ನವಿಲಹಳ್ಳಿಯ ಸತ್ಯಸಾಯಿ ಮಂದಿರದಲ್ಲಿ, ಅಗ್ಗಾಳ ಸತ್ಯಸಾಯಿ ಮಂದಿರದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸೇವಾ ಕಾರ್ಯಕ್ರಮಗಳು ಜರುಗಿತು. ಸುಮಾರು 600 ಜನರಿಗೆ ನಾರಾಯಣ ಸೇವೆ ಹಾಗೂ 100ಕ್ಕೂ ಹೆಚ್ಚು ಜನರಿಗೆ ಹೊಸ ವಸ್ತ್ರ ವಿತರಣೆ ಮಾಡಲಾಯಿತು. ರಾಜ್ಯ ಪುರುಷ ಸೇವಾ ಸಂಯೋಜಕರು ಬರೋರಿದ್ದಾರೆ. ಡಾಕ್ಟರ್ ನಾಗರಾಜ್ ಅಂತ ಹೇಳಿ ಇವರು ನಮ್ಮ ಸತ್ಯಸಾಯಿ ಸಂಸ್ಥೆಗಳ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಭಕ್ತರು ಮತ್ತು ಗ್ರಾಮಸ್ಥರುಗಳು ಮತ್ತು ಪುಟ್ಟಪರ್ತಿ ಯಾತ್ರೆ ಮಾಡಿದ ಭಕ್ತರು ಅಷ್ಟು ಜನ ಬಂದಿದ್ದಾರೆ. ಸುಮಾರು 1,200 ಜನ ಸೇರ್ಕೊಂಡಿದ್ದೀವಿ. ಇದೊಂದು ಸಂಭ್ರಮ, ಇದೊಂದು ನಮ್ಮ ಭಾಗ್ಯ ಅಂತ ತಿಳಿದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಇಂದ್ರೇಶ್ ಅಂತೇಳಿ, ಸತ್ಯಸಾಯಿ ಸೇವಾ ಸಂಸ್ಥೆಗಳ ಹಾಸನದ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೀನಿ ಮತ್ತು ಸತ್ಯಸಾಯಿ ಟ್ರಸ್ಟ್ ಬೇಲೂರಿನ ಅಧ್ಯಕ್ಷರಾಗಿದ್ದೀನಿ. ಮೊನ್ನೆ ಕೂಡ ನಾವು ಪ್ರೆಸ್ ಮೀಟ್ ಮಾಡಿದ್ವಿ, ಹಾಗಾಗಿ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಈಗ ಸಭಾ ಕಾರ್ಯಕ್ರಮ ಇದೆ, ತಾವೆಲ್ಲರೂ ಬರಬೇಕು ಎಂಬ ಒಂದು ಭಾವನೆಯಲ್ಲಿ ನಾವು ಸ್ವಾಮಿ ಮಾಡಿದ ಎಲ್ಲ ಒಳ್ಳೆ ಕಾರ್ಯಗಳನ್ನು ಎಲ್ಲರಿಗೆ ಪ್ರತಿಬಿಂಬಿಸಲಿಕ್ಕಾಗಿ ಇಡೀ ದೇಶಾದ್ಯಂತ 5 ರಥಗಳು ತಿರುಗಾಡ್ತಾ ಇದ್ದಾವೆ. ಅದರಲ್ಲಿ ಒಂದು ರಥ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ, ಅದು ಇವತ್ತು ಇಲ್ಲಿ ಬೇಲೂರಿಗೆ ಬಂದಿದೆ. ಎಲ್ಲರೂ ನಮ್ಮ ತಾಯಿ ಬಂಧು ಬಳಗರೆಲ್ಲರೂ ಇದ್ದಾರೆ, ಎಲ್ಲದಲ್ಲಿ ಪಾಲ್ಗೊಂಡಿದ್ದಾರೆ. ಬಹಳ ಚಂದ ರೀತಿಯಲ್ಲಿ ಈ ಒಂದು ಶೋಭಾಯಾತ್ರೆ ನಡುಕಲ್ಲಿ ಇವತ್ತು ಮಧ್ಯಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇದೆ, ಎಲ್ಲ ಚಂದದಲ್ಲಿ ನಡೀಲಿ ಅಂತೇಳಿ ನಾನು ಸ್ವಾಮಿ ಹತ್ರ ಬೇಡ್ತೀನಿ. ನಮಗೆ ಇಲ್ಲಿ ಬಂದು ತುಂಬ ಸಂತೋಷ ಆಗಿದೆ. ಇವತ್ತು ನಿಮ್ಮ ಒಂದು ಉತ್ಸಾಹ ನೋಡಿ ತುಂಬ ಸಂತೋಷ ಆಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯ ಮಹಿಳಾ ಸೇವಾ ಸಂಯೋಜಕಿಯಾದ ಪ್ರಿಯಾ ಪೈ, ರಾಜ್ಯ ಪುರುಷ ಸೇವಾ ಸಂಯೋಜಕರಾದ ಪ್ರಭಾಕರ್ ಬಿರದರ್ ಹಾಗೂ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ನಾಗರಾಜ್, ಬಾಳೆಹಣ್ಣು ರಮೇಶ್ ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಭಕ್ತರ ಜಯಘೋಷ, ಭಜನೆಗಳ ನಡುವೆ ಶೋಭಾಯಾತ್ರೆ ಭಕ್ತಿಪೂರ್ಣ ವಾತಾವರಣದಲ್ಲಿ ನೆರವೇರಿತು. 100 ಮಹಿಳೆಯರು ಪೂರ್ಣಕುಂಭ ಹೊತ್ತು ಸಾಗಿದರು. ಹಲವಾರು ಕಲಾ ತಂಡಗಳು ಭಾಗವಹಿಸಿ ನೋಡುಗರ ಭಕ್ತಾದಿಗಳ ಮನ ಸೆಳೆದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.